ಸಮಸ್ತ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು. ಕೊಂಗನ ಮಕ್ಕಳ್ರ ಅಂದ್ಬಿಟ್ಟು ತಮಿಳವ್ರನ್ನ ಟೀಕೆ ಮಾಡ್ತೀರಾ, ಹಾಸ್ಯ ಮಾಡ್ತೀರಾ, ಮತ್ತು ಸರ್ಕಾಸಿಸಮ್ ಆಗಿ ಅದನ್ನು ನೋಡ್ತೀರಾ. ಕೊಂಗ ಅಂದರೆ ಏನಪ್ಪ, ಅದರ ಅರ್ಥ ಬಂದ್ಬಿಟ್ಟು ಸುಮಾರು ಜನಕ್ಕೆ ಗೊತ್ತಿಲ್ಲ. ಕೊಂಗು ನಾಡು ಅನ್ನೋದು ಬಂದ್ಬಿಟ್ಟು ಕೊಯಮತ್ತೂರು, ತಿರುಪೂರು ಮತ್ತು ಈರೋಡು ಪ್ರದೇಶಕ್ಕೆ ಒಂದು ಹೆಸರು. ನಮ್ಮಲ್ಲಿ ಹೆಂಗೆ ಹೊರನಾಡು, ಕೊಡನಾಡು ಮತ್ತು ಕೊಡಗು ನಾಡು ಅಂತೀವೋ ಆ ಥರ ಒಂದು ಹೆಸರು ಅಷ್ಟೇ. ಅದರಲ್ಲಿ ಏನೂ ಬಂದ್ಬಿಟ್ಟು ಒಂದು ಟೀಕೆ ಮಾತಿಲ್ಲ. ಬಟ್ ಸ್ಟಿಲ್ ಅದನ್ನು ಬಂದ್ಬಿಟ್ಟು ತಮಿಳವ್ರಿಗೆ ಯೂಸ್ ಮಾಡ್ತೀರಾ. ಬೇರೆ ಪರಭಾಷೆಯವರಿಗೆ ಇಂಥ ಒಂದು ಹೆಸರು ಇಲ್ಲ. ತಮಿಳ್ನವರು ಮತ್ತು ಕನ್ನಡದವ್ರು ಬಂದ್ಬಿಟ್ಟು ಹುಟ್ಟಿದವರು. ನೀವು ಕೊಯಮತ್ತೂರಿಂದ ಹಿಡಿದು ಬೆಂಗಳೂರು ತನಕ ನೋಡಿದ್ರು ಈ ಕಡೆ ಆ ಕಡೆ ಸುಮಾರು ಕನ್ನಡದವರು ಇದ್ದಾರೆ, ತಮಿಳವರು ಇದ್ದಾರೆ. ಅದರಲ್ಲೂ ಬಂದ್ಬಿಟ್ಟು ಬೆಂಗಳೂರು ಕಡೆ ತಮಿಳವರೆಲ್ಲ ಬಂದ್ಬಿಟ್ಟು 100-200 ವರ್ಷದಿಂದ ಹುಟ್ಟಿ ಇಲ್ಲೇ ಬಂದ್ಬಿಟ್ಟು ಒಂದು ಬಾಂಧವ್ಯದಿಂದ ಬೆಳೆದಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇಂಥ ಒಂದು ದ್ವೇಷದ ಮಾತುಗಳು, ದ್ವೇಷ ಹಂಟಿಸೋ ಥರ ಒಂದು ರೀತಿಯಾದ ಒಂದು ಟೀಕೆಗಳು ಬೇಕೇ ಇಲ್ಲ. ಕಾವೇರಿ ಗಲಾಟೆ ಬಂದಾಗ ನಮ್ಮ ಟೆಂಪರ್ಮೆಂಟ್ ಜಾಸ್ತಿ ಇರುತ್ತೆ, ಆವಾಗ ಇಂಥದ್ದಂಥ ಒಂದು ನಡೆದೋಗುತ್ತೆ. ಅದನ್ನೇ ಬಂದ್ಬಿಟ್ಟು ವರ್ಷ ಪೂರ್ತಿ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥನೇ ಇಲ್ಲ. ನಮ್ಮ ಫ್ರೆಂಡ್ಶಿಪ್ ಯಾವತ್ತೂ ಇರಬೇಕು. ನಾವು ಎಲ್ಲ ಹುಟ್ಟಿದವರು. ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ಫುಲ್ ಆಫ್ ಸೌತ್ ಇಂಡಿಯಾದಲ್ಲಿ ಕನ್ನಡದ ಥರ ಒಂದು ಒಳ್ಳೆಯವರ ನೀವು ಹುಡುಕಕ್ಕೆ ಆಗಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಆ ಒಳ್ಳೆತನ ಯಾವತ್ತೂ ಬಂದ್ಬಿಟ್ಟು ಬಾಳ್ಬೇಕು, ಬೆಳಿಬೇಕು ನಿಮ್ಮಲ್ಲಿ. ನಮಸ್ಕಾರ.